ಲೈಂಗಿಕ ದೌರ್ಜನ್ಯ ಆರೋಪ ಕಿರುತೆರೆ ನಟನ ಬಂಧನವಾಗಿದೆ. ಕಿರುತೆರೆ ನಟ ಚರಿತ್ ಬಾಳಪ್ಪರನ್ನ ಬಂಧಿಸಿದ್ದಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸರು. ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಕಿರುತೆರೆ ನಟನ ಬಂಧನವಾಗಿದೆ. ಚರಿತ್ ಬಾಳಪ್ಪರನ್ನ ಬಂಧಿಸಿದ್ದಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸರು. ಪ್ರೀತಿ ಹೆಸರಲ್ಲಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ನಟನ ಬಂಧನ ಆಗಿದೆ. ಕಿರುತೆರೆ ನಟಿ ಬಳಿ ಹಣಕ್ಕೂ ಬೇಡಿಕೆ ಇಟ್ಟಿದ್ದ ಆರೋಪ ಇವರ ಮೇಲೆ ಕೇಳಿ ಬಂದಿದೆ. ಹಣ ಕೊಡದಿದ್ರೆ ಖಾಸಗಿ ಫೋಟೋ ಹರಿಬಿಡುವಂತಹ ಬೆದರಿಕೆಯನ್ನ ಆರೋಪಿ ಚರಿತ್ ಬಾಳಪ್ಪ ಮಾಡ್ತಿದ್ರಂತೆ. ಈ ಹಿನ್ನೆಲೆಯಲ್ಲಿ ಚರಿತ್ ಬಾಳಪ್ಪರನ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಕನ್ನಡದಲ್ಲಿನ ಮುದ್ದು ಲಕ್ಷ್ಮಿ ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತಿದ್ರು ನಟ ಚರಿತ್. ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಪಡ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಪಡ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಜರಿ ನಾಯಿ ಕೂಡ ಕೊತೈ ನಾಯಿ ಹಾಕ್ವತ ಹ ತಾಯ್ ಏಯ್ ಎಂಚಿನ ಈ ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಪಡ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಪಡ್ದು ಎರಡು ಪಾತಿರೊಂದಿತ್ತ ಈ ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಪಡ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಇದು ಆಕ್ಚುಯಲ್ ಆಗಿ ಚರಿತ್ ಬಾಳಪ್ಪ ಒಂದ್ ಕಡೆ ನೋಡ್ತಾ ಇದ್ದೀರಿ ಕಿರುತೆರೆ ನಟ, ಆತನೇ ಈಗ ಅರೆಸ್ಟ್ ಆಗಿರೋದು. ಮತ್ತೊಂದ್ ಕಡೆ ನೋಡ್ತಾ ಇದ್ದೀರಿ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಎಫ್ಐಆರ್ ಆದಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸರು ಆತನ್ನ ಬಂಧಿಸಿದ್ದಾರೆ. ಗೆಳತಿ ಜೊತೆ ಲೈಂಗಿಕ ದೌರ್ಜನ್ಯ ಆರೋಪ, ಗೆಳತಿ ಕೊಟ್ಟಿರುವಂತ ದೂರಿನ ಆಧಾರದ ಅಡಿಯಲ್ಲಿ ಈಗ ಆತನ ಬಂಧನವಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಕಿರುತೆರೆ ನಟನ ಬಂಧನವಾಗಿದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸರಿಂದ. ಆಕ್ಚುಯಲ್ ಆಗಿ ಕಿರುತೆರೆ ನಟನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳು ಯಾವ್ದು, ಎಫ್ಐಆರ್ ಅಲ್ಲಿ ಕಿರುತೆರೆ ನಟಿ ಆರೋಪಿಸಿರುವಂತಹ ಅಂಶದ ಬಗ್ಗೆ ವಿವರಣೆ ನೀಡೋದಾದ್ರೆ? ಮಧುಸೂದನ್ ಚರಿತ್ ಬಾಳಪ್ಪ ವಿರುದ್ಧ ಈಗಾಗಲೇ ಕಿರುತೆರೆಯ ನಟಿ ಏನಿದ್ದಾರೆ ಅವರೊಂದು ದೂರನ್ನು ಕೊಟ್ಟಿದ್ರು. ಡಿಸೆಂಬರ್ 13ನೇ ತಾರೀಕು ಈ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. 2023ರಲ್ಲಿ ಈ ಚರಿತ್ ಬಾಳಪ್ಪ ಏನಿರ್ತಾರೆ ಅವರು ಕಿರುತೆರೆ ನಟಿಗೆ ಪರಿಚಯವಾಗ್ತಾರೆ. ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಸ್ನೇಹ ತಿರುಗಿದ ನಂತರದಲ್ಲಿ ಇವರು ಅವರೊಂದಿಗೆ ಸಾಕಷ್ಟು ಸಲುಗೆಯಿಂದ ಇರ್ತಾರೆ. ಸಲುಗೆಯಿಂದ ಇದ್ದ ನಂತರದಲ್ಲಿ ಒಂದಿಷ್ಟು ಘಟನೆಗಳು ಕೂಡ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಅವರು ಒಂದಿಷ್ಟು ಅಂಶಗಳನ್ನ ಕೂಡ ಈಗ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅವು ಯಾವುದು ಅಂತ ಹೇಳಿದ್ರೆ, ಇವರು ಪರಿಚಯವಾದ ನಂತರದಲ್ಲಿ ನಾನು ಒಬ್ಬಳೇ ಮನೆಯಲ್ಲಿ ಇರ್ತೀನಿ ಅನ್ನುವಂಥ ಒಂದು ವಿಚಾರ ಕೂಡ ಅವರಿಗೆ ಗೊತ್ತಾಗುತ್ತೆ. ಗೊತ್ತಾದ ನಂತರದಲ್ಲಿ ನನ್ನೊಂದಿಗೆ ದೈಹಿಕ ಸಂಪರ್ಕ ಹೊಂದುವಂತೆ ಅವರು ಸಾಕಷ್ಟು ಒತ್ತಾಯವನ್ನ ಮಾಡ್ತಾರೆ. ಆಗ ನಾನು ನಿರಾಕರಿಸ್ತೀನಿ. ನಿರಾಕರಿಸಿದಂತಹ ವೇಳೆಯಲ್ಲಿ ಅವರು ಬೆದರಿಕೆಯನ್ನ ಕೂಡ ಹಾಕ್ತಾರೆ. ಅಷ್ಟೇ ಅಲ್ಲದೆ ಒಂದು ದಿನ ನನ್ನ ಮನೆಗೆ ನುಗ್ಗಿ ಅವರ ಸಹಚರರೊಂದಿಗೆ ಬಂದು ಹಲ್ಲೆ ಮಾಡುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಬೆದರಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾರೆ. ನೀನು ನನ್ನೊಂದಿಗೆ ದೈಹಿಕ ಸಂಪರ್ಕವನ್ನ ಹೊಂದಿಲ್ಲ ಅಂತ ಅಂದ್ರೆ ನಿನ್ನ ಫೋಟೋವನ್ನ ಕೂಡ ವೈರಲ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ಬೇರೆ ಬೇರೆ ನಟಿಯರ ಒಂದು ಗ್ರೂಪ್ ಏನಿರುತ್ತೆ ಅದಕ್ಕೂ ಕೂಡ ಆ ಒಂದಿಷ್ಟು ಫೋಟೋಗಳನ್ನು ನಾನು ಕಳಿಸಿಕೊಡ್ತೀನಿ ಅನ್ನುವಂಥ ಒಂದು ಬೆದರಿಕೆಯನ್ನು ಹಾಕ್ತಾರೆ. ಹಾಗೆ ಹಣವನ್ನ ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನ ಕೂಡ ಅವರು ಮಾಡಿದ್ರು ಅನ್ನುವಂಥ ಒಂದು ಆರೋಪವನ್ನ ಎಫ್ಐಆರ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಒಂದೊಮ್ಮೆ ನೀನು ಹಣವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನಗೆ ರಾಜಕಾರಣಿಗಳ ಪ್ರಭಾವವೂ ಇದೆ, ಅವರ ಬಲವೂ ಇದೆ, ಅದೇ ರೀತಿಯಲ್ಲಿ ರೌಡಿ ಶೀಟರ್ಗಳ ಬಲವೂ ಕೂಡ ಇದೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಒಂದು ಬೆದರಿಕೆಯನ್ನು ಕೂಡ ಅವರು ಹಾಕಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಕಿರುತೆರೆ ನಟಿ ಏನಿದ್ದಾರೆ ಅವರು ಎಫ್ಐಆರ್ ನಲ್ಲಿ ಮಾಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಚರಿತ್ ಬಾಳಪ್ಪ ಅವರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. 2 ದಿನಗಳ ಹಿಂದೆಯೇ ಅವರ ಬಂಧನವಾಗಿದೆ. ಅವರ ವಿಚಾರಣೆಯನ್ನು ಕೂಡ ಈಗಾಗಲೇ RR ನಗರ ಪೊಲೀಸರು ಮಾಡಿರುವಂಥದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಯಾವಾಗಿನಿಂದ ಪರಿಚಯ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇಬ್ಬರ ನಡುವಿನ ಸಂಭಾಷಣೆಗಳಾಗಿರ್ಬೋದು ಅವೆಲ್ಲವನ್ನ ಕೂಡ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ರು. ಅನಂತರದಲ್ಲಿ ಈ ಬಗ್ಗೆ ಸ್ಪಷ್ಟವಾದಂತಹ ಸಾಕ್ಷಿಗಳು ಸಿಕ್ಕ ನಂತರದಲ್ಲಿಯೇ ಚರಿತ್ ಬಾಳಪ್ಪ ಅವರನ್ನ RR ನಗರ ಪೊಲೀಸರು ಕೂಡ ಈಗಾಗಲೇ
ಬಂಧಿಸಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ನಟಿ ಯಾವ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಪೂರಕ ಸಾಕ್ಷಿಗಳನ್ನ ಕೂಡ ಕಲೆ ಹಾಕುವಂತ ಒಂದು ಕೆಲಸವನ್ನ ಆರ್ ನಗರ ಪೊಲೀಸರು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನಂಬರ್ ಅನ್ನ CDR ತೆಗೆದು ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವತ್ತಿನ ದಿನ ಅವರ ಮನೆಗೆ ಬಂದಿದ್ದಂತವ್ರು ಇವ್ರ ಜೊತೆಗೆ ಬಂದಿದ್ದಂತವ್ರು ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾಕೆ ಅಂದ್ರೆ ಆ ನಟಿಯ ಮನೆಗೆ ಹೋಗಿ ಅವರಿಗೆ ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ರಿಂದಾಗಿ ಅವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಂತೆ ಆ ನಟಿಯ ಬಳಿಯಲ್ಲಿ, ನನಗೆ ರಾಜಕೀಯ ವ್ಯಕ್ತಿಗಳ ಬಲ ಇದೆ, ಅದೇ ರೀತಿಯಲ್ಲಿ ರೌಡಿ ಶೀಟರ್ಗಳ ಬಲ ಕೂಡ ಇದೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಒಂದು ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ. ಹಾಗಾಗಿ ಅವರ ಮನೆಗೆ ಬಂದಂತವರು ರೌಡಿ ಶೀಟರ್ಗಳ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಆರ್ ನಗರ ಪೊಲೀಸರು ಮಾಡ್ತಾ ಇರುವಂತದ್ದು. ಅಂದ್ರೆ 2023ರಲ್ಲಿ ಪರಿಚಯವಾದ ನಂತರದಲ್ಲೇ ಇವರಿಗೆ ಲೈಂಗಿಕ ದೌರ್ಜನ್ಯ ಆರೋಪ ಏನಿದೆ ಅದನ್ನ ಈಗಾಗಲೇ ಅವರು ಮಾಡ್ತಾ ಇರುವಂತದ್ದು. ಸಾಕಷ್ಟು ಬಾರಿ ಇದೇ ರೀತಿಯಲ್ಲಿ ನನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅವರು FIR ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.